ಯಾವತ್ತೂ ನಾನು ಹೇಳಿದ ಹಾಗೆ ನಡ್ಕೋತೀನಿ ಅನ್ನೋದು ನಿನಗೂ ಗೊತ್ತು ತಾನೆ. ಆ ಥರ ಬಣ್ಣ ಬದಲಾಯಿಸೋ ವ್ಯಕ್ತಿಯಾಗಿದ್ರೆ ಯಾವತ್ತೋ ನಿಮ್ಮ ಅಣ್ಣಂಗೆ ಗಿಲಿಟ್ ಹೊಡೆದು ಒಂದಿಷ್ಟು ಗಂಟು ಮಾಡ್ಕೋತಿದ್ದೆ. ನಿನ್ನ ತರ ಮಾನಗೆಟ್ಟು ನಂಬಿಕೆ ದ್ರೋಹ ಮಾಡ್ತಿರ್ಲಿಲ್ಲ ಮೀನಾಕ್ಷಿ. ಮೋಹನ್ ಪ್ಲೀಸ್, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೀಗೆ ಬಾಗ್ಲಲ್ಲಿ ನಿಲ್ಸ್ಬಿಟ್ಟು ಅವಮಾನ ಮಾಡಬೇಡಿ, ನನ್ನ ಒಳಗ್ ಬರಕ್ ಬಿಡಿ ಪ್ಲೀಸ್. ಇಲ್ಲ ಅಲ್ಲ ಮೀನಾಕ್ಷಿ, ನಮ್ಮಿಬ್ಬರ ಮಧ್ಯೆ ಏನ್ ಸಂಬಂಧ ಇದೆ ಅಂತ ನಿನ್ನನ್ನು ಒಳ ಕರ್ಕೋಬೇಕು? ಆಗ್ಲೇ ಹೇಳಿಲ್ವಾ, ಯಾವ ಕ್ಷಣ ಈ ಮನೆಯಿಂದ ನೀನು ಹೊರಟೋದ್ಯೋ ಆ ಕ್ಷಣನೇ ನಿನ್ನ ಸಂಬಂಧ ಹರಿದು ಹೋಯ್ತು. ಈಗ ನೀ ನಾನು ಹೆಂಡ್ತಿನೂ ಅಲ್ಲ, ನಾನು ನಿನ್ ಗಂಡನೂ ಅಲ್ಲ, ಅರ್ಥ ಮಾಡ್ಕೋ. ಮೋಹನ್, ನಾನು ಏನ್ ಅಂತ ತಪ್ಪು ಮಾಡಿದೆ ಅಂತ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಾ ಇದ್ದೀರಾ? ಮೋಹನ್ ಪ್ಲೀಸ್, ಇದು ನನ್ನ ಮನೆ, ನನ್ಗೆ ಇಲ್ಲಿರೋದಕ್ಕೆ ಹಕ್ಕಿದೆ, ದಯವಿಟ್ಟು ಒಳಗ್ ಬರೋದಕ್ಕೆ ಬಿಡಿ, ಒಳಗಡೆ ಕೂತ್ಕೊಂಡು ಅದೇನಿದೆಯೋ ಮಾತಾಡೋಣ. ಹಾ, ಈ ಮನೆ ನಿಂದಾಗಿತ್ತು, ಆದ್ರೆ ಈಗಲ್ಲ. ನನ್ನ ಮಾತು ಮೀರಿ ಹೋದವಳು ನೀನು. ನಿನ್ನನ್ನು ಯಾವುದೇ ಕಾರಣಕ್ಕೂ ಈ ಮನೆ ಒಳಗಡೆ ಸೇರ್ಸಲ್ಲ. ಡ್ಯಾಡ್, ಏನ್ ಮಾತಾಡ್ತಿದ್ದೀರಾ ನೀವು? ನೀನ್ ಸುಮ್ಮನೆ ಇರು, ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡ್ತಿದ್ದೀನಿ. ನೋ ಡ್ಯಾಡ್, ದಿಸ್ ಇಸ್ ವೆರಿ ಇನ್ಹ್ಯೂಮನ್. ಮಾಮ್ ನಿಮ್ ಕೈ ಹಿಡಿದು ಬಂದವಳು, ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿದವಳು, ಇನ್ಫ್ಯಾಕ್ಟ್ ನಿಮ್ಗೊಂದು ಹೊಸ ಬಾಳ್ ಕೊಟ್ಟವಳು, ಮರಿಬೇಡಿ. ಅವಳನ್ನ ಈ ರೀತಿ ಮನೆಯಿಂದ ಹೊರಗಾಕದ? ನೋ ಡ್ಯಾಡ್, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ನೀವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಕಮಾನ್ ಮಾಮ್, ಬನ್ನಿ ಒಳಗಡೆ. ನೀನ ಇದನ್ನ ಮಾತಾಡ್ತಿರೋದು? ಏನ್ ಮಾಡ್ತಿದ್ಯಾ ನೀನು? ಹೌದು ಡ್ಯಾಡ್, ಮಗಳ ಮುಂದೆ ಹೆತ್ತ ತಾಯಿ ನಮ್ಮ ಮನೆಯಿಂದ ಹೊರಗೆ ಹಾಕದೆ ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾ? ಪ್ರಿಯಾ, ಇವಳು ನನಗೆ ಮೋಸ ಮಾಡಿದಾಳೆ, ದ್ರೋಹ ಮಾಡಿದಾಳೆ, ನನ್ನ ಪ್ರೀತಿ ಸ್ವಾಭಿಮಾನನ ಕೊಂದು ಹಾಕಿದಾಳೆ. ಇವಳನ್ನ ಮತ್ತೆ ಮನೆಗೆ ಸೇರಿಸ್ಬೇಕಾ? ಡ್ಯಾಡ್ ಪ್ಲೀಸ್ ಕಾಮ್ ಡೌನ್. ನಾನು ಮೊದಲು ನಿಮ್ ಹಾಗೆ ತುಂಬಾ ನ್ಯಾರೋ ಆಗಿ ಥಿಂಕ್ ಮಾಡ್ತಿದ್ದೆ, ಆದ್ರೆ ಕನಕ ಬಂದು ನನ್ ಕಣ್ ತೆರೆಸಿದ್ಲು. ಏನ್ ಮಾತಾಡ್ತಿದ್ಯಾ ನೀನು? ಹುಚ್ಚಿಡ್ತಿದ್ಯಾ? ಆ ದರಿದ್ರ ಕನಕ ನಿನ್ ಲೈಫ್ ನ ರೂಯಿನ್ ಮಾಡಿದಾಳೆ. ಅಂತದ್ರಲ್ಲಿ ಅವಳಿಗೆ ಸಿಂಪತಿ ತೋರಿಸ್ತಿದ್ಯಾ ನೀನು? ಕನಕ ಹೇಳಿದ್ದು ಸರಿ ಡ್ಯಾಡ್. ಬ್ರದರ್ ಅಂಡ್ ಸಿಸ್ಟರ್ ರಿಲೇಶನ್ಶಿಪ್ ಬೈ ಬರ್ತ್ ಬರೋದು, ಅದು ಗಾಡ್ಸ್ ಗಿಫ್ಟ್. ನನ್ನಂತವ್ರಿಗೆ ಅದ್ರ ವರ್ತ್ನೆಸ್ ಎಲ್ಲ ಅರ್ಥ ಆಗ್ಬೇಕು ಹೇಳಿ? ಡ್ಯಾಡ್, ನಾನು ನೀವು ಮಧ್ಯದಲ್ಲಿ ಬಂದವರು, ಆ ರಿಲೇಶನ್ಶಿಪ್ ನೆವರ್ ಎಂಡಿಂಗ್ ಡ್ಯಾಡ್. ಪ್ರಿಯಾ, ಏನಾಗಿದೆ ನಿನಗೆ? ನಿನಗೂ ತಲೆ ಕೆಡ್ತಾ? ತಲೆ ಕೆಟ್ಟಿತ್ತು, ಆದ್ರೆ ಈಗ ಸರಿ ಹೋಗಿದೆ ಡ್ಯಾಡ್. ನಿಮ್ಗಳ ಮಧ್ಯೆ ಬೇಕಾಗಿತ್ತು, ನೀವು ದೂರ ಇದ್ರಿ, ಅದನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಈಗ ಸತ್ತು ಮಲ್ಗಿರೋ ಅಣ್ಣನ್ ನೋಡಕ್ ಹೋಗೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ ಡ್ಯಾಡ್? ಬದುಕಿದ್ದಾಗ ದ್ವೇಷ ಸರಿ, ಆದ್ರೆ ಸತ್ ಮೇಲೆ ಎಂತ ದ್ವೇಷ ಡ್ಯಾಡ್? ಮಾಮ್, ನೀವು ಬನ್ನಿ ಒಳಗಡೆ. ಪ್ರಿಯಾ, ನನ್ ಮಾತು ಕೇಳು. ಡ್ಯಾಡ್, ಈಗ ನೀವ್ ನನ್ ಮಾತು ಕೇಳಿ, ಇದ್ರಲ್ಲಿ ಮಾಮ್ದ್ ಯಾವ ತಪ್ಪು ಇಲ್ಲ. ಅಂಡ್ ಇಷ್ಟು ಸಣ್ಣ ವಿಷಯಕ್ಕೆ ಮಾಮ್ ನಮ್ಮ ಮನೆಯಿಂದ ಹೊರಗೆ ಹಾಕೋದು ಸರಿಯಲ್ಲ. ಸರಿ, ನಿಮ್ಗಿಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಮಾಮ್ ಜೊತೆ ಆಚೆ ಹೋಗ್ತೀನಿ. ಪ್ರಿಯಾ, ಡ್ಯಾಡ್ ಸಾಕು, ಇನ್ನೇನು ಮಾತಾಡ್ಬೇಡಿ. ಮಾಮ್, ಬಾ ಒಳಗಡೆ. ಯಾವುದು ಸತ್ಯ ಅಲ್ಲ. ಎಲ್ಲರೂ ಮುಖವಾಡಗಳನ್ನ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಿನ್ನತ್ತೆ ಪದ್ಮಾವತಿ, ಅವಳ
ಅವಳನ್ನ ಒಳ್ಳೆಯವಳು ಸಂಪನ್ನಳು ಅಂದ್ಕೊಂಡ್ಬಿಟ್ಟಿಯಲ್ಲ. ಅಲ್ಲ, ಅವಳೊಬ್ಳು ವಂಚಕಿ, ಮನೆ ಮುರುಕಿ. ಪ್ರೀತಿಯಿಂದ ಅವನ ಮನಪರಿವರ್ತನೆ ಮಾಡಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅವನು ಕಣ್ ತೆರ್ಸಮ್ಮ. ಕನಕವ್ವ, ಈಗ ನೀನು ಏನೂ ಕೇಳೋ ಪರಿಸ್ಥಿತಿಲಿ ಇಲ್ಲ ಅಂತ ನನಗೆ ಗೊತ್ತಮ್ಮ. ಆದ್ರೂ ನಿನಗೊಂದು ಮುಖ್ಯವಾದ ವಿಷಯ ನಾನು ಹೇಳಲೇಬೇಕಮ್ಮ. ಯಜಮಾನ್ರ ದೇಹಕ್ಕೆ ಬೆಂಕಿ ಇಡೋಕ್ ಮುಂಚೆನೆ ಈ ಮನೆಯಲ್ಲಿರೋ ಜನ ಈ ಮನೆಗೆ ಬೆಂಕಿ ಇಡೋಕ್ ಹೊರಟಿದಾರಮ್ಮ. ಶಂಭು ಅಂಕಲ್, ಏನ್ ಹೇಳ್ತಿದ್ರ ನೀವು? ಹೌದಮ್ಮ, ಅವ್ರ ಶವದ ಮೇಲೇನೆ ಈ ಮನೆ ಆಡಳಿತ ಸೂತ್ರನ ತಮ್ಮ ಕೈಗೆ ತಗೋಬೇಕು ಅಂತ ಈ ಮನೆಯವರೆಲ್ಲ ಸೇರಿ ಪಿತೂರಿ ಶುರು ಮಾಡಿದ್ದಾರೆ. ಯಜಮಾನರು ಸತ್ತು ದುಃಖದ ಕಣ್ಣೀರೇ ಇನ್ನೂ ಆರಿಲ್ಲ. ಅಷ್ಟರಲ್ಲೇ ಇವರು ಸ್ವಾರ್ಥ ಸಾಧಿಸೋಕೆ ಹೊರಟಿದಾರಮ್ಮ. ಹೌದಮ್ಮ, ನೀನು ಮೀನಾಕ್ಷಮ್ಮನ ಕರ್ಕೊಂಬರಕ್ ಹೋದಾಗ ಲಾಯರ್ ಸಾಹೇಬರು ಬಂದಿದ್ರು. ಪದ್ಮಾವತಮ್ಮ ಅವರು ಅವ್ರನ್ನ ರೂಮಿಗೆ ಕರ್ಕೊಂಡು ಹೋಗಿ ಆಸ್ತಿ ವಿಷಯ ಮಾತಾಡ್ತಾ ಇದ್ರು. ವೆಲ್ ಓಪನ್ ಮಾಡೋ ಟೈಮ್ ಬಂದಿತ್ತು. ಹಳೆ ವಿಲ್ ಪ್ರಕಾರ ಆದ್ರೆ ಎಲ್ಲ ಕನಕಂಗೆ ಫೇವರ್ ಆಗಿರುತ್ತೆ. ಅವಳ ಕೈಯಿಂದ ಆ ಅಧಿಕಾರನ ಕಿತ್ಕೊಳ್ಳೋದು ಹೇಗೆ ಅಂತ ಅದನ್ನು ಮೊದಲು ಹೇಳಿ. ಪವರ್ ಆಫ್ ಅಟಾರ್ನಿ ಮೂಲಕ ತನ್ನ ಎಲ್ಲ ವ್ಯವಹಾರನೂ ನೀವೇ ನೋಡ್ಕೊಳ್ತೀರಾ ಅಂತ ಬರ್ಕೊಡ್ಬೇಕು. ಕನಕವ್ವ, 4-5 ಸರ್ತಿ ಓದಿದೆ, ನೀವು ಯಾವುದೇ ಕಾಗದ ಪತ್ರಕ್ಕೂ ಸೈನ್ ಮಾಡಬೇಡಿ. ಇನ್ನು ಮುಂದಂತೂ ಈ ಮನೆಯಲ್ಲಿ ನೀವು ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ಇರ್ಬೇಕಮ್ಮ. ಇಷ್ಟು ದಿವಸ ಯಜಮಾನ್ರು ಇದ್ದಾರೆ ಅನ್ನೋ ಧೈರ್ಯ ಇತ್ತು, ಆಗ ಇವರೆಲ್ಲ ಬಾಲ ಮುದುರ್ಕೊಂಡಿದ್ರು. ಆದ್ರೆ ಈಗ ಯಜಮಾನ್ರಿಲ್ಲ. ಈ ಮನೆಯಲ್ಲಿರೋ ಕೆಟ್ಟ ಜನ ಏನ್ ಮಾಡೋಕ್ಕೂ ಹೆಸಲ್ಲಮ್ಮ. ಇಲ್ಲ ಶಂಭು ಅಂಕಲ್, ಮಾವ ಎಲ್ಲೂ ಹೋಗಿಲ್ಲ. ಅವ್ರು ನಮ್ ಜೊತೆಲೇ ಇದ್ದಾರೆ. ಅವ್ರು ಖಂಡಿತ ನಮಗ್ ದಾರಿ ತೋರಿಸ್ತಾರೆ. ಹೌದಮ್ಮ, ಅವರು ಎಷ್ಟೋ ಆಸೆ ನಿರೀಕ್ಷೆಗಳನ್ನು ಇಟ್ಟುಕೊಂಡು ನಿಮ್ಮನ್ನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದ್ರು. ಆದ್ರೆ ಅವರು ಅಂದುಕೊಂಡಿದ್ದನ್ನ ನೋಡೋಕ್ ಮೊದಲೇ ದೇವರು ಅವ್ರನ್ನ ಕರ್ಕೊಂಡು ಬಿಟ್ಟ ಅಮ್ಮ. ನೋಡಿಯಮ್ಮ, ಈಗ ಈ ಮನೆಯವರ ಯೋಗ್ಯತೆ ಎಲ್ಲ ನಿಮಗೆ ಗೊತ್ತಾಗಿದೆ. ಅವ್ರನ್ನ ಮಟ್ಟ ಹಾಕಿ ಯಜಮಾನ್ರು ಅಂದ್ಕೊಂಡಿರೋದನ್ನ ಮಾಡಿ ತೋರಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಒಂದು ವೇಳೆ ನೀವು ಸೋತ್ರೆ ಯಜಮಾನ್ರೆ ಸೋತಂತೆ ಅನ್ನೋದು ಮಾತ್ರ ನಿಮ್ಗೆ ನೆನಪಿರ್ಬೇಕಮ್ಮ. ಅಷ್ಟಾದ್ರೆ ಸಾಕು. ಕನಕ, ಪ್ರಿಯಾ ಅವರೇ, ನೀವಾ? ಹಾ ಕನಕ, ಐ ಆಮ್ ರಿಯಲಿ ಸಾರಿ. ನಂಗೆ ಇಷ್ಟು ದಿವಸ ಈ ಸಂಬಂಧಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ನೆನ್ನೆ ನೀನು ಮಾಮ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ಯಲ್ಲ, ಆಗ್ಲಾದ್ರೂ ನಾನು ನಿನ್ನ ಜೊತೆ ಬರಬೇಕಿತ್ತು. ಆದರೆ ನಾನು ಏನು ಮಾಡಲಿ?
ಐ ವಾಸ್ ಇನ್ ಅಟರ್ ಕನ್ಫ್ಯೂಷನ್. ಡ್ಯಾಡ್ ಬೇರೆ ತುಂಬಾ ಸಿಟ್ಟಲ್ಲಿದ್ರು. ನಂಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕನಕ. ಪರವಾಗಿಲ್ಲ ಬಿಡಿ ಪ್ರಿಯಾ ಅವ್ರೆ, ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತೀರ? ಆದ್ರೂ ಮನ್ಸು ತಡಿಲಿಲ್ಲ. ಮಾವ ಬದುಕಿರ್ಬೇಕಾದ್ರೆ ಅವ್ರನ್ನ ನೋಡೋ ಅದೃಷ್ಟ ನಂಗೆ ಸಿಗ್ಲಿಲ್ಲ. ಅವ್ರು ಸತ್ತಾಗ ಅವ್ರನ್ನ ಕೊನೆ ಸಲ ನೋಡೋ ಅವಕಾಶನೂ ನಾನು ಕಳ್ಕೊಂಡೆ ಅಂತ ತುಂಬಾ ಫೀಲ್ ಆಯ್ತು. ಅಟ್ಲೀಸ್ಟ್ ಈಗ ಅವ್ರ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಮಸ್ಕಾರ. ಅರೆ, ಎಲ್ರು ಏನು ಹೀಗೆ ನೋಡ್ತಾ ನಿಂತ್ಬಿಟ್ರಿ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಜ್ಞಾಪಕ ಬರಲಿಲ್ಲ ಅನ್ಸುತ್ತೆ. ಹಾ, ಅವತ್ತು ಕನ್ಕನ್ ಕೇಳ್ಕೊಂಡು ನಿಮ್ಮ ಮನೆಗೆ ಬಂದಿದ್ನಲ್ಲ. ಹಾ, ಈಗ ಜ್ಞಾಪಕ ಬಂತು. ನೀನು ಬಂದು ಆಫೀಸ್ ಅಡ್ರೆಸ್ ತೊಗೊಂಡು ಹೋದೆ ಅಲ್ವಾ? ಹಾ, ಹೌದು ಹೌದು ಅತ್ತೆ. ಏನು ಹೇಳ್ತಾ ಇದೀಯ ನೀನು? ಯಾರು ನಿನ್ನ ಅತ್ತೆ? ನೀವೇ. ನಾನಾ? ಹೌದು ಅತ್ತೆ, ನನ್ನ ಹೆಸರು ಪ್ರಿಯಾ. ರುದ್ರಮೂರ್ತಿ ಅವ್ರ ತಂಗಿ ಇದಾರಲ್ಲ, ಮೀನಾಕ್ಷಿ, ಅವ್ರ ಮಗಳು. ನಾನು ಅವತ್ತೇ ಹೇಳಲಿಲ್ವಾ, ಮೊದಲ ತಂಗಿ ಅಂತ ಕರ್ಕೊಂಡು ಬಂದು ಮನೇನ ತೋರಿಸೋಗಿದ್ದಾನೆ, ಇನ್ನೆಲ್ಲ ಸಂಬಂಧಗಳು ಒಕ್ಕರ್ಸ್ಕೊಳುತ್ತೆ ಅಂತ. ನೋಡ, ಮೊದಲನೇ ಶಿವಗೆ ಬಂದಿದೆ. ಅತ್ತೆ, ನಂಗೆ ಆಶೀರ್ವಾದ ಮಾಡಿ. ಅಯ್ಯೋ, ಇದೇಳಮ್ಮ. ಅತ್ತೆ, ಇವ್ರು ಯಾರು? ನನ್ನ ಮಗಳು ಚಿತ್ರ. ಓ, ಹಾಯ್ ಅತ್ಗೆ. ಹಾಯ್. ಅದ್ಕೆ ಇವ್ರು ಯಾರು? ನನ್ನ ಗಂಡ ನೀಲ್ಕಂಠ, ಅಮ್ಮನ ಬ್ರದರ್. ಓ ಹೌದಾ, ಹಾಯ್ ಅಣ್ಣ. ಅತ್ತೆ, ಅಂದ ಹಾಗೆ ಇವ್ರು ಯಾರು? ನನ್ನ ಮಗ ಅವಿನಾಶ್. ಓ ಹಾಯ್ ಅವಿನಾಶ್. ನಾನು ನಿಮ್ಮ ಅತ್ತೆ ಮಗಳು ಪ್ರಿಯಾಂಕಾ. ಪ್ರಿಯಾ, ಇವನು ನನ್ನ ಇನ್ನೊಬ್ಬ ಮಗ ಶ್ರೀಕಾಂತ್. ಓ, ಇವ್ರ ಹೆಸರು ಶ್ರೀಕಾಂತ? ವೆರಿ ನೈಸ್ ನೇಮ್. ಹಾಯ್ ಶ್ರೀಕಾಂತ್, ಗ್ಲಾಡ್ ಟು ಮೀಟ್ ಯು. ಹೇಗಿದ್ದೀರಾ? ಶ್ರೀಕಾಂತ್ ನಿಮ್ಗೆ ಗೊತ್ತಾ? ಅಯ್ಯೋ, ಗೊತ್ತಾ ಅಂತ ಕೇಳ್ತಿದ್ದಲ್ಲ ಅದಕ್ಕೆ. ಮಾವನ್ ಕಂಪ್ನಿ ಕೊಡಕ್ ರೆಡಿ ಆಗಿದ್ರು ಗೊತ್ತಾ? ಏನಂದೆ? ಕಂಪ್ನಿ ಕೊಡಕ? ಏನಿಲ್ಲ ಅಣ್ಣ, ಹೀಗೆ ಒಂದು ಆಕ್ಸಿಡೆಂಟಲ್ಲಿ ಮೀಟ್ ಮಾಡಿದ್ವಿ ಅಂತ ಹೇಳಕ್ ಬಂದೆ ಅಷ್ಟೆ. ಒಂದೇ ಊರಲ್ಲಿದ್ದು ಒಬ್ರಿಗೊಬ್ರು ಗೊತ್ತಿದ್ದು ಅಪರಿಚಿತರಾಗಿ ಉಳ್ಕೊಂಡಿದ್ವಿ. ಇಷ್ಟೆಲ್ಲ ಸಂಬಂಧಗಳಿದ್ರು ನಾನು ಲೋನ್ಲಿಯಾಗಿ ಬೆಳೆದೆ. ಐ ಆಮ್ ಸೋ ಅನ್ಲಕ್ಕಿ. ನಿಜವಾಗ್ಲೂ ನಿಮ್ಮನ್ನೆಲ್ಲ ನಾನು ತುಂಬಾನೇ ಮಿಸ್ ಮಾಡ್ಕೊಂಡೆ ಗೊತ್ತಾ. ಆದರೆ ಈಗ
ನೀವೆಲ್ಲ ಸಿಕ್ಕಿದ್ದೀರಾ. ಒಂದು ದೊಡ್ಡ ರೆಪ್ಯೂಟೆಡ್ ಫ್ಯಾಮಿಲಿ ಮೆಂಬರ್ಸ್ ನನ್ನ ಬ್ಲಡ್ ರಿಲೇಷನ್ ಅಂತ ಹೇಳ್ಕೊಳಕ್ಕೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ಇನ್ಮೇಲೆ ಈ ಮನೇಲಿ ನಾನು ಒಬ್ಳು ಅಂತ ಅಂದ್ಕೊಳ್ಳಿ. ಹಲೋ, ಹಾ ಅವ್ರ ಮನೆನೇ. ಒಂದ್ ನಿಮಿಷ ಕನಕಮ್ಮ, ನಿಮಗೆ ಫೋನು. ನೀವೇ ಮಾತಾಡಿ. ಇಲ್ಲಮ್ಮ, ಅವ್ರು ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ. ಯಾರು ಮಾತಾಡ್ತಿರೋದು? ಕನಕಮ್ಮ ಅವರೇ, ನೀವೇ ಮಾತಾಡಿ, ನಿಮ್ಗೆ ಗೊತ್ತಾಗತ್ತೆ. ಹಲೋ ಹಲೋ ಮೇಡಮ್, ನಾನು ಇನ್ಸ್ಪೆಕ್ಟರ್ ಧರ್ಮ ಮಾತಾಡ್ತಾ ಇರೋದು. ನಮಸ್ಕಾರ ಸರ್, ಹೇಳಿ. ಐ ಆಮ್ ಸಾರಿ ಮೇಡಮ್, ನಿಮ್ಮ ಹತ್ರ ನಾನೊಂದು ಅರೆಸ್ಟ್ ವಿಷಯ ಮಾತಾಡಬೇಕು. ಸರ್, ಏನು ಹೇಳ್ತಿದ್ದೀರಾ ನೀವು? ಹೀಗಾಗಬಾರ್ದಾಗಿತ್ತು ಸರ್. ನಾನು ನಿಮಗೆ ಕೋಆಪ್ರೇಟ್ ಮಾಡ್ತೀನಿ. ನಿಮ್ಮ ಡ್ಯೂಟಿ ನೀವು ಮಾಡಿ. ಥ್ಯಾಂಕ್ ಯು ಮೇಡಮ್, ನಾನು ಈಗಲೇ ಬರ್ತೀನಿ. ಕನಕ, ಏನು ವಿಷಯ? ಯಾರ್ದು ಫೋನು? ಏನೂ ಇಲ್ಲ ಬಿಡಿ ಅತ್ತೆ. ಏನೋ ಸೀರಿಯಸ್ ವಿಷಯ ಇರೋ ಹಾಗಿದೆ. ಇಲ್ಲ, ಅಂಥದ್ದೇನೂ ಇಲ್ಲ. ಇಲ್ಲ, ಏನೋ ವಿಷಯ ಇದೆ. ನಿನ್ನ ಮುಖ ನೋಡಿದ್ರೇ ಗೊತ್ತಾಗತ್ತೆ. ಏನು ಅಂತ ಹೇಳು ಕನಕ. ಪರವಾಗಿಲ್ಲ ಬಿಡಿ ಅತ್ತೆ, ಆಮೇಲೆ ಹೇಳ್ತೀನಿ. ಆಮೇಲೆ ಯಾಕೆ ಮಾತಾಡಬೇಕು? ಅದೇನು ಅಂತ ಈಗಲೇ ಹೇಳು ಪ್ಲೀಸ್ ಅತ್ತೆ. ಈಗ ಬೇಡ, ಆಮೇಲೆ ಹೇಳ್ತೀನಿ. ಅತ್ತೆ, ನಾನು ಇಲ್ಲಿದ್ದೀನಿ ಅಂತ ಕನಕ ವಿಷಯನ ನಿಮ್ಮ ಹತ್ರ ಹೇಳೋಕೆ ಹೆಸಿಟೇಟ್ ಮಾಡ್ತಾಳೆ ಅಂತ ನನಗೆ ಅನಿಸ್ತಿದೆ ಅಲ್ವಾ ಕನಕ? ಛೇ, ಹಾಗೇನೂ ಇಲ್ಲ ಪ್ರಿಯಾ ಅವರೇ. ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ಅದರಲ್ಲೂ ನೀವು ನಮ್ಮೆಲ್ಲರೂ ಕ್ಲೋಸ್ ರಿಲೇಟಿವ್ ಅಂತ ಗೊತ್ತಾಗಿದ್ದು ಇನ್ನೂ ಖುಷಿನೇ. ನೀವು ಬಂದ ಕೆಲಸ ಆಯ್ತಲ್ಲ, ಎಲ್ಲರೂ ಪರಿಚಯ ಮಾಡ್ಕೊಂಡ್ರಿ. ಪಾಪ ನಿಮಗೆ ಬಿಸಿ ಸ್ಕೆಡ್ಯೂಲ್ಸ್ಗಳಿರುತ್ತೆ, ನೀವೇನು ಹೊರಡಿ. ಪರವಾಗಿಲ್ಲ ಕನಕ, ಇಷ್ಟು ಲವ್ಲಿ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕಿಂತ ಬೇರೆ ದೊಡ್ಡ ಕೆಲಸ ಇನ್ನೇನಿರತ್ತೆ ಹೇಳು. ಆದರೆ ಪ್ರಿಯಾ ಅವರೇ, ನನಗೆ ಸ್ವಲ್ಪ ಕೆಲಸ ಇದೆ. ಮತ್ತೆ ಯಾವಾಗಲಾದರೂ ಮೀಟ್ ಮಾಡೋಣ. ಕನಕ, ಪ್ರಿಯಾ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮನೆಗೆ ರಿಲೇಟಿವ್ ಆಗಿ ಬಂದಿದ್ದಾಳೆ. ಅವಳು ಯಾಕೆ ಹೋಗೋ ಅಂತ ಪ್ರೆಷರೈಸ್ ಮಾಡ್ತಿದ್ಯಾ? ಅವಳು ಇಷ್ಟ ಬಂದಷ್ಟು ಹೊತ್ತು ಇಲ್ಲಿ ಇರ್ಬೋದು. ಮೋರೋವರ್, ಅವಳೇ ಹೇಳ್ತಿದ್ದಾಳಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ನಾನು ಒಬ್ಳು ಅಂತ ತಿಳ್ಕೊಳ್ಳಿ ಅಂತ. ಅದಕ್ಕೆ ನಿಮಗಿದೆಲ್ಲ ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾವುದೋ ಫೋನ್ ಬಂತು, ಇದ್ದಕ್ಕಿದ್ದಂಗೆ ಕನಕನ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗೋಯ್ತು. ಏನೋ ಸೀರಿಯಸ್ ಮ್ಯಾಟರ್ ಅನಿಸುತ್ತೆ. ನನಗೆ ಗೊತ್ತಾಗಬಾರ್ದು ಅಂತ ನನ್ನನ್ನು ಹೊರಗೆ ಹಾಕಕ್ಕೆ ನೋಡ್ತಾ ಇದ್ದಾಳೆ. ಏನಿರ್ಬೋದು ಅಂಥ ಕಾನ್ಫಿಡೆನ್ಷಿಯಲ್ ಮ್ಯಾಟರ್? ಪ್ರಿಯಾಂಕ ಅವರೇ, ಏನು ಯೋಚನೆ ಮಾಡ್ತಿದ್ದೀರ? ನೀವೇನು ಹೊರಡಿ. ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ಸಲ ಫೋನ್ ಮಾಡಿಬಿಟ್ಟು ಬನ್ನಿ. ನಮಸ್ಕಾರ. ಸರಿ, ನಾನು ಹೋಗಿ ಬರ್ತೀನತ್ತೆ.
ಕನಕ, ಈಗಲಾದರೂ ಏನು ವಿಷಯ ಅಂತ ಹೇಳು. ಅದನ್ನು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅತ್ತೆ. ನೋಡು, ಪ್ರಿಯಾ ಹೋಗಾಯ್ತಲ್ಲ, ಈಗ ನಾವು ತಾನೇ ಇರೋದು. ಏನು ವಿಷಯ ಅಂತ ಹೇಳಮ್ಮ. ಎಕ್ಸ್ಕ್ಯೂಸ್ ಮೀ. ನಿಮ್ಮ ಡ್ಯೂಟಿ ನೀವು ಮಾಡಿ.